ಹಾಯ್ ಎಲ್ಲರಿಗೂ. ನಾನಿವತ್ತು ಕೊಂಕಣಿಯವರು ಮಾಡುವ ತಿಂಗಳವರೆ ಕೊಳಂಬುವ ರೆಸಿಪಿಯನ್ನು ಹೇಳುತ್ತೇನೆ. ಇಲ್ಲಿ ನಾನು 1/4 kg ತಿಂಗಳವರೆಯನ್ನು ರಾತ್ರಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ. ನಂತರ ಇದಕ್ಕೆ ಒಂದು ಬಟಾಟೆಯನ್ನು ಸಹ ಕಟ್ ಮಾಡಿ ಬೇಯಿಸುವಾಗ ಹಾಕ್ತೇನೆ. ಇದು ರಾತ್ರಿ ಇಡೀ ನೆನೆದ ನಂತರ ಈ ಥರ ಆಗ್ತದೆ. ಇದಕ್ಕೆ ಕಟ್ ಮಾಡಿದ ಬಟಾಟೆಯನ್ನು ಹಾಕಿ ಕುಕ್ಕರಲ್ಲಿ 5-6 ವಿಸಿಲ್ ಬರುವ ತನಕ ಬೇಯಿಸಬೇಕು. ನಾನಿಲ್ಲಿ ತಿಂಗಳವರೆ ಕೊಳಂಬು ಮತ್ತು ಸಾಂಗ್ 2 ಟೈಪ್ ಸಹ ಮಾಡಲಿಕ್ಕೆ ಒಟ್ಟಿಗೆ ಬೇಯಿಸಿಟ್ಟಿದ್ದೇನೆ. ತಿಂಗಳವರೆ ಸಾಂಗ್ ಮಾಡುವ ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಈಗ ಇದು ಬೇಯಿಸಿದ ನಂತರ ನಾನು ಅರ್ಧದಷ್ಟು ತಿಂಗಳವರೆಯನ್ನು ತೆಗೆದಿಡ್ತೇನೆ. ತಿಂಗಳವರೆ ಬೇಗ ಬೇಯ್ತದೆ. ಈಗ ಮಸಾಲಕ್ಕೆ 1/2 ಟೀ ಸ್ಪೂನ್ ಕೊತ್ತಂಬರಿ, 3/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಉದ್ದಿನಬೇಳೆ, ಇದನ್ನೆಲ್ಲ ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಹುರಿಬೇಕು. ನಂತರ 4-5 ಬ್ಯಾಡಗಿ ಮೆಣಸು, 4-5 ರಾಮನಾಡು ಮೆಣಸು, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗನ್ನು ಅದು ಸಪ್ರೇಟಾಗಿ ಹುರಿಬೇಕು. ಸಣ್ಣ ಉರಿಯಲ್ಲಿ ಹುರಿಬೇಕು ಇದನ್ನು. ಇಲ್ಲಿ ಅರ್ಧ ಹುರಿದಾದ ನಂತರ ನಾನು ಅರ್ಧ ಟೀ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಸಹ ಹುರಿತೇನೆ. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಸಿನ ಹುಡಿಯನ್ನು ಸಹ ಹಾಕ್ತೇನೆ. ಹುರಿದಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಹುಳಿಯನ್ನು ಸಹ ಹಾಕಬೇಕು. ಮಸಾಲ ಗ್ರೈಂಡ್ ಆದ ನಂತರ ಬೇಯಿಸಿಟ್ಟ ತಿಂಗಳವರೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆಯನ್ನು ಹಾಕಿ ನಮಗೆ ಬೇಕಾದಷ್ಟು ನೀರನ್ನು ಹಾಕಿ ಸರಿ ಕುದಿಸಬೇಕು. ಇದು ಸರಿಯಾಗಿ ಬೇಯಿಸಿದ ನಂತರ ಕುದಿಸಿದ ನಂತರ ಸ್ವಲ್ಪ ದಪ್ಪ ಬರ್ತದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬೋದು. ಬಟಾಟೆ ಹಾಕೋದ್ರಿಂದ ಸ್ವಲ್ಪ ದಪ್ಪ ಆಗ್ತದೆ ಪದಾರ್ಥ. ಇದು ಕುದಿಸಿದ ನಂತರ ಇದಕ್ಕೆ ಕರಿಬೇವು ಸಾಸಿವೆ ಒಗ್ಗರಣೆಯನ್ನು ಹಾಕಬೇಕು. ಇದು ಇಡ್ಲಿ, ಚಪಾತಿ, ಅನ್ನದೊಟ್ಟಿಗೆ ಒಳ್ಳೆಯದಾಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.